ಜಿಲ್ಲಾ ಪರಿಷತ್ ಮೆಂಬರ್, ಸಬ್ ಇನ್ಸ್ಪೆಕ್ಟರ್, ನೀವೆಲ್ಲ ನೋಡಿದಿರಿ. ನೀವೇನು ಸುಮ್ಮನೆ ಕೂತಿಲ್ಲ, ಎಲ್ಲ ನೋಡಿ ಕಂಪ್ಲೀಟಾಗಿ ನೋಡ್ತೀರಿ, ಅದೇನು ತೊಂದರೆ ಇಲ್ಲ. ನೋಡಿದಿರಿ, ಯಾರು ನೋಡಿದಾರ ಯಾರು ಇಲ್ಲ ಅಂತ ಅನ್ಕೋತೀನಿ. ನೋಡಿದವ್ರು ಯಾರು ಇದ್ದೀರಾ? ನಾನು ಆ ಕರ್ಮನ ದೇವರಾಣಿಗೆ ಹೇಳ್ತೀನಿ ಕೇಳಿ. ಮನುಷ್ಯ ತಪ್ಪು ಮಾಡ್ತಾನ್ರಿ, ಅವನು ಇನ್ನೇನು 5 ವರ್ಷ ದಿನಕ್ಕೆ 3 ಜನದಂತೆ ಇದನ್ನ ರುಬ್ಬಿರೋದು, ಇನ್ನೇನು ಮಾಡಿಲ್ಲ ರೀ. ಇವತ್ತು ನಾನು ಯಾತಕ್ಕೆ ಅಂದ್ರೆ ನಾನು ಸಹಿತ ಈ ಸಂಕಷ್ಟಕ್ಕೆ ಸಂತ್ರಸ್ತರ ಪಟ್ಟಿನಲ್ಲಿ ನಾನು ಇದ್ದೀನಿ. ಅದಕ್ಕೋಸ್ಕರ ಕುಮಾರಸ್ವಾಮಿಯವರು ಇವತ್ತು ಇದರ ನಾಯಕತ್ವ ವಹಿಸ್ಕೋಬೇಕು. ಬೆಂಗಳೂರಿನಿಂದ ತಪ್ಪಾಗೋಗಿರೋದ್ರ ಬಗ್ಗೆ ಯಾರು ಹಿಂದಕ್ಕೆ ತಗೊಳಕ್ಕಾಗಲ್ಲ. ಇಡೀ ರಾಜ್ಯ, ಸ್ಟೇಟ್ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಅಲ್ಲ. ನೀವು ಇದಕ್ಕೆ ಹೊರ ರಾಷ್ಟ್ರಕ್ಕೆ ಫೋನ್ ಮಾಡಿದರೆ ಯಾರು ಕೇಳಿದರೆ ಏನು ಸ್ವಾಮಿ ಎಲ್ಲಿಗೆ ನಿಲ್ತು ಅಂತ ಕೇಳ್ತಾರೆ. ಸಿಂಗಾಪುರ್ನಲ್ಲಿ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಲೋಕಲ್ ಪತ್ರಿಕೆಗಳಲ್ಲಿ. ನೀವು ಕೇಳ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಪತ್ರಿಕೆಗಳಲ್ಲೂ ಇದು ಬರ್ತಾ ಇದೆ. ಆಮೇಲೆ ನಾನು ಈ ಕುಟುಂಬದಿಂದ ನನಗೆ ಅಧಿಕಾರನೂ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನಾನು 2017ರಲ್ಲಿ ಬೈ ಎಲೆಕ್ಷನ್ ನಡೀತು, ತಮಗೆ ಜ್ಞಾಪಕ ಇರಲಿ. ಎಲ್ಲಿ ಕೊಪ್ಪ ಜಿಲ್ಲಾ ಬೈ ಎಲೆಕ್ಷನ್ ನಡೀತು. ಆ ಬೈ ಎಲೆಕ್ಷನ್ನಲ್ಲಿ ಸ್ವಂತ ದುಡ್ಡು ಹಾಕ್ಕೊಂಡು ಅವತ್ತು ಕುಮಾರಸ್ವಾಮಿ ಅವ್ರಿಗೊಂದು ಮೆರುಗು ಬರಬೇಕು ಅಂತೇಳಿ ಪಾರ್ಟಿ ಗೆಲ್ಲಿಸ್ತು. ನಾವು ಮುಂದಕ್ಕೆ ಆರಾಮ್ ಮಾಡಬೇಕು ಅಂತೇಳಿ. ಅದಾದ್ಮೇಲೆ ನಮ್ಮನ್ನು ಪಾರ್ಟಿಗೆ ಸೇರಿಸ್ಕೊಂಡು ಗೌಡ್ರೆ ನಮ್ಮನ್ನು ಪಾರ್ಟಿಗೆ ಸೇರಿಸ್ಕೊಂಡಿದ್ದು, ನನ್ನನ್ನು ಸುರೇಶ್ ಗೌಡ ಇಬ್ಬರನ್ನೂ ಪಾರ್ಟಿ ಸೇರಿಸ್ಕೊಂಡ ಮೇಲೆ ನಾವೆಲ್ಲ ಚೆನ್ನಾಗಿ ಗೆದ್ದು ನನಗಾಗ ಟಿಕೆಟ್ ಕೊಡಲಿಲ್ಲ. ನನಗೆ ಸುರೇಶ್ ಗೌಡಂಗೆ ಟಿಕೆಟ್ ಕೊಟ್ಟು ನಾನು ಸೇರ್ಸಕ್ಕೆ ಕೊಟ್ವಿ. ಆಗ ಕೊಟ್ಟಾದ್ಮೇಲೆ ನಾನು MP ಕೊಟ್ಟರು. MP ಕೊಟ್ಟು ನನಗೆ ಎಷ್ಟು ಕೊಟ್ಟರು, ಎಷ್ಟು ದಿವಸ ಕೊಟ್ಟರು ಅಂದೆ? ಕೇವಲ 5 ತಿಂಗಳು 28 ದಿವಸ ನಾನು MP ಆಗಿದ್ದು. ಶಿವರಾಮ, ಇವತ್ತು ನೀವು ಯಾರಿಗೆ ಗೊತ್ತೋ, ಪತ್ರಿಕೆಯರಿಗೆ ಇಲ್ವೋ ಗೊತ್ತಿಲ್ಲ, ಇವತ್ತು ಮಂಡ್ಯಕ್ಕೆ ಪಾಸ್ಪೋರ್ಟ್ ತಗೊಂಬಂದಿದ್ದು ನಾನು 6 ತಿಂಗಳು ಏನಿದ್ದೆ ಆ ಸಂದರ್ಭದಲ್ಲಿ ಪಾಸ್ಪೋರ್ಟ್ ತಂದೆ. ಯಾರು ಮದ್ದೂರು ಭಾಗದವ್ರು ಇದ್ರೆ ಅದಕ್ಕೆ ಇಲ್ಲೊಬ್ಬ ಪೋಸ್ಟ್ ಮಾಸ್ಟರ್ ಸೇರ್ಕೊಂಡ್ಬಿಟ್ಟಿದ್ದ, ಪೋಸ್ಟ್ ಮಾಸ್ಟರ್ ಜನರಲ್ ಆಫೀಸ್ನಲ್ಲಿ ಮದ್ದೂರ್ನನು. ಅವನು ಚಿತಾವಣೆ ಮಾಡ್ಕೊಂಬಿಟ್ಟು ತಮ್ಮಣ್ಣನಿಗೆ ಎತ್ಕಟ್ಬಿಟ್ಟ. ಆ ಬಿಲ್ಡಿಂಗ್ ಇಲ್ಲಿಲ್ಲ ಅಂತೇಳಿ ಬರ್ಸಿ ಹಾಕ್ಬಿಟ್ಟು ಕೊನೆಗೆ ವಿಧಿ ಇಲ್ದಲೆ ಹೋಗಿ ಮದ್ದೂರ್ನಲ್ಲಿ ಓಪನ್ ಮಾಡಿದ್ವಿ. ಇದು ಒಂದು ಕಡೆಗೆ. 6 ತಿಂಗಳಲ್ಲಿ ನನ್ನನ್ನು 32 ಕೋಟಿ ರೂಪಾಯಿ ಖರ್ಚು ಮಾಡಿ ಸಾಲಗಾರನ್ ಮಾಡಿ ನನಗೆ ಕಿತ್ತಾಕೋ ನೆಸಿಟಿ ಇತ್ತ? ತಮ್ಮ ಮಗನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ನಮಗೆ ಮಾಡಿದಂಥ ಅನ್ಯಾಯ. ಅವರು ಇವತ್ತು ಈ ಅನ್ಯಾಯನ ಊಟ ಮಾಡ್ತಾವ್ರೆ. ಇದು ಸುಮಾರು ಅಲ್ಲ, ಈಗ ನಾನು ಸುಮಾರು ಅಂತ ಹೇಳ್ಬಿಟ್ಟಿದ್ದೀನಿ, ಅದು ಕಾನೂನು ಬಾಹಿರ ಅಲ್ಲಿ ಹೋಯ್ತು. ನಾನು ಕರೆಕ್ಟಾಗಿ ಹೇಳಿದ್ರೆ ನೀವು ಹೇಳ್ದಂಗೆ ಹಿಡ್ಕೋಬೋದಾಯ್ತು. ನೀವು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಆಯ್ತು, ಮುಂದೆ ಕೇಳಿ. ಬಹಳ ಕಷ್ಟ ಇದ್ದೀರಿ ನೀವು, ಅದಕ್ಕೋಸ್ಕರಲೇ. ಅದು ಬಿಡೋಣ, ಆಯ್ತು. 200 ಕೋಟಿ ಖರ್ಚು ಮಾಡಿದಾರೆ ಅವರು ಒಂದೊಂದು ಎಲೆಕ್ಷನ್ಗೆ. ನೀನು 32 ಕೋಟಿ ನಮ್ಮನ್ನು ತೀರ್ಸಿದ್ರಲ್ಲ ಅಂತ 6 ತಿಂಗಳಿಗೆ. ನಾನು ಮಾಡಿದ ಪಾಪ ಏನು? ಏನ ಅಮೌಂಟ್ ಅವ್ರಿಗೆ ಕೊಟ್ಟಿದ್ದಲ್ಲ ರೀ, ಎಲೆಕ್ಷನ್ನಿಗೆ ಮಾಡಿದ್ದು ಮರಾಯ. ಬಿಡಿ, ಈಗ ತಡಿಯೋಣ ಒಂದು ನಿಮಿಷ. ನಾನೊಂದು ನಿಮಿಷ, ನಾನು ಮಾತಾಡೋದ್ಮೇಲೆ ಮಾತಾಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ನಾನು ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಇವತ್ತು ನಂದೊಂದೇ ವಾದ. ಬೇರೆಯವ್ರಿಗೆಲ್ಲ ನೀವಿಷ್ಟು ಹೋರಾಟ ಮಾಡಿದ್ರಲ್ಲ, ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು. ಧಮಕಿ ಹಾಕೋದು ಬೇಡ ಯಾರಿಗೂ. ನೇರವಾಗಿ ಹಾಸನಕ್ಕೆ ಹೋಗೋಣ, ನಮ್ಮನ್ನು ಕರೀರಿ, ನೀವು ಬರ್ರಿ, ಆ ಸಂತ್ರಸ್ತರಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನ ಮಂಡ್ಯದ ಮೂಲಕನೇ ಕರಿಬೇಕು ಅಂತೇಳಿ ನಾನು ಹೆಂಗಿದ್ರು ನಿಮಗೆಲ್ಲ ಜ್ಞಾಪಕ ಮಾಡೋಗೋಣ. ಅಪರ ದಿವಸ ಆಗಿದೆ ನಾವು ಬಂದು ಅಂತೇಳಿ ಬಂದಿದ್ದೀನಿ ನಾನು. ಇದು ಒಂದು ಕಡೆಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.